ಮರೆಯಬೇಡಿರಿ ಎಂಬುವ ವಿಷಯದಲ್ಲಿ ಒಂದು 7 ವಾಕ್ಯಗಳನ್ನು ನಾವು ಓದಿ ಅಧ್ಯಯನ ಮಾಡುವರಾಗಿದ್ದೇವೆ. ಈ ವಿಚಾರದಲ್ಲಿ ನೋಡುವುದಾದರೆ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 23ನೇ ವಚನದ ಹತ್ರ ನಾವು ಹೋಗೋಣ. ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 23ನೇ ವಚನ. ಎಚ್ಚರಿಕೆಯಾಗಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ ಎಚ್ಚರಿಕೆಯಾಗಿರಿ ಅಂತ ದೇವರು ಹೇಳ್ತಾ ಇದ್ದಾನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆ, ಆತನು ಮೊದಲೇ ಹೇಳಿದ್ದಾನೆ. ವಿಮೋಚನಾ ಕಾಂಡದಲ್ಲಿ ಕೂಡ ಕೆಲವೊಂದು ದಶಾಜ್ಞೆಗಳನ್ನು ಕೊಟ್ಟಿದ್ದಾನೆ. ಅಲ್ಲಿ ನಾವು ನೋಡುವುದಾದ್ರೆ ಈ ಒಂದು ಮೂರ್ತಿ ಪೂಜೆ ವಿಷಯದಲ್ಲೂ ಕೂಡ ನಾವು ನೋಡುವರಾಗಿದ್ದೇವೆ. ನಮ್ಮ ಜೊತೆಗೆ ದೇವರು ಮಾಡಿಕೊಂಡಂತ ಒಂದು ಆಜ್ಞೆಗಳನ್ನು ನಾವು ಮನಸಾರೆ ಅಂತರಾಳದಿಂದ ನಾವು ಆತನ ಆಜ್ಞೆಗಳನ್ನು ಪಾಲಿಸಬೇಕೆಂಬುದಾಗಿ ನೋಡುವವರಾಗಿದ್ದೇವೆ. ನೀವು ಮರೆತು ಪೂಜಿಸಬೇಡರೆಂದು. ನಾವು ಕೆಲವೊಂದು ಸಲ ಮರೆಯಬಹುದು, ಆದರೆ ನೀವು ಮರೆತು ಪೂಜಿಸಬೇಡರೆಂದು ಆತನು ನಿಷೇಧಿಸಿ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ, ನಾನು ಬೇರೆ ಒಂದು ಏನಾದರೂ ಒಂದು ವಿಗ್ರಹ ಮಾಡಿಕೊಂಡು ಅದನ್ನು ಪೂಜಿಸುವುದಾದರೆ ಅದು ಪಾಪಕ್ಕೆ ಸಮ ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ನಾವು ವಿರುದ್ಧವಾಗಿ ನಡೆದುಕೊಂಡ ಅಂತ ಆಗುತ್ತದೆ ಎಂಬುದಾಗಿ ನೋಡುತ್ತೇವೆ. ಆತನ ಆಜ್ಞೆಗಳನ್ನು ನಾವು ಮೀರಿ ನಡೆದಂತ ಆಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಮೋಶೆ ಬರೆದಂತ ಈ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ದೇವರು ಆತನೊಂದಿಗೆ ಮಾತನಾಡಿ ಈ ಕೆಲವೊಂದು ಸತ್ಯವಾದ ಸಂಗತಿಗಳನ್ನು ಬರೆದಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ ಮುಂದೆ ನಾವು ದೇವರ ಅಂದ್ರೆ ಈ ವಾಕ್ಯವನ್ನು, ಯಾವ ವಾಕ್ಯ, ಯಾವಾಗಲೂ ಆತನು ಕೊಟ್ಟಂತ ವಾಕ್ಯವನ್ನು ನಾವು ಪಾಲಿಸುವರಾಗಬೇಕು. ಪಾಲಿಸುವುದಾದ್ರೆ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಈಗ ಒಂದು ಇಲ್ಲಿ ದೇವರ 3ನೇ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ ದೇವರ ಒಡಂಬಡಿಕೆಯನ್ನು. ಕೀರ್ತನೆ 78 7ನೇ ವಚನ ಯಾರಾದರೂ ಓದ್ತೀರಾ? ಕೀರ್ತನೆ 78:7. ನಾನೇ ಓದ್ತೇನೆ. ಕೀರ್ತನೆ 78ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವ ಹಾಗೆ, ಆಗ ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ. ನೋಡ್ರಿ, ಅಂದ್ರೆ ಮೊದಲಿನವರು ಕೆಲವೊಂದು ತಪ್ಪು ಮಾಡ್ತಾ ಇದ್ರು. ಅವರು ಮೊಂಡರು ಇದ್ರು, ಅಂದ್ರೆ ದೇವರ ಒಂದು ಮಾತನ್ನು ಕೇಳದವರು ಆಗಿದ್ದರು. ಅವ್ರು ಕೇಳ್ತಾ ಇದ್ದಿಲ್ಲ ಹೊಟ್ಟೆ. ಮತ್ತೆ ದೇವರಿಗೆ ಬಹಳ ಅವಿಧೇಯರಾಗಿದ್ರು ಅವರು. ಚಪಲಚಿತ್ತರು ಕೂಡ ಆಗಿದ್ರು. ಅವರು ದೇವರನ್ನು ದೂಷಿಸುವವರು ಆಗಿದ್ದರು. ಅಂತವ್ರು ಆಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ದೇವರು. ಅದಕ್ಕಂತ ಈ ವಿಷಯದಲ್ಲಿ ನೀವು ಅದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಮುಂದೆ ನಾವು ನೋಡುವಾಗ ಅದೇ 8ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರ ಕಾರ್ಯಗಳನ್ನು ನೋಡ್ತಾ ಇದೆ. ದೇವರ ಕಾರ್ಯಗಳನ್ನು ಅಲ್ಲಿ, ನನ್ನ ಮಹತ್ ಕಾರ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಬಿಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದೇ. ಅಂದ್ರೆ ದೇವರು ನೋಡಿ ಎಲ್ಲ ಭರವಸೆ ಇಟ್ಟು ನನ್ನ ಕೈಗೊಂಡಾರು ಎಂಬುದೇ. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಹತ್ವ ಕೃತ್ಯಗಳನ್ನು ಮರೆಯದೆ. ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾನೆ, ಅದ್ಭುತ ಮಾಡಿದ್ದಾನೆ. ನಾವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ನಮ್ಮನ್ನು ಆತನು ಆಯ್ಕೆ ಮಾಡಿಕೊಂಡನು. ಯಾಕಂದ್ರೆ ಯೋಹಾನನ ಬರೆಸುವ ವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವ ಹಾಗೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನೆ ಎಂಬುದಾಗಿ ನೋಡ್ತೇವೆ. ಇದು ದೇವರ ಕಾರ್ಯವೇ. ಇದು ನಾವು ಯೋಚಿಸುವುದಕ್ಕಿಂತಲೂ ಭಾವಿಸುವುದಕ್ಕಿಂತಲೂ ದೇವರು ಆತನು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ.
ಈ ಭೂಮಿಯನ್ನು ಉಂಟು ಮಾಡುವ ಮುಂಚೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಂಬುವರಾಗಿದ್ದೇವೆ. ಹಾಗಿರಲಾಗಿ ಅಷ್ಟು ಮಾತ್ರವಲ್ಲ, ದೇವರು ನಮ್ಮನ್ನು ಯಾವಾಗಲೂ ಕಾಯ್ದು ಕಾಪಾಡುವಂತಹ ದೇವರಾಗಿದ್ದಾನೆ. ಆತನ ಕಾರ್ಯ ಅದ್ಭುತ ಕಾರ್ಯ. ನಾವು ಹೋಗುವಾಗಲೂ ಬರುವಾಗಲೂ ತನ್ನ ದೇವದೂತರನ್ನು ಇಟ್ಟು ಕಾಯ್ದು ಕಾಪಾಡುವಂತಹ ದೇವರಾಗಿದ್ದಾನೆ. ಧರ್ಮೋಪದೇಶ ಕಂಡ 28ನೇ 6ನೇ ವಚನದಲ್ಲಿ ನೋಡುವ ಹಾಗೆ, ನೀವು ಹೋಗುವಾಗಲೂ ಬರುವಾಗಲೂ ನನ್ನ ಶುಭ ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಅಲ್ಲಿ ನಾವು ನೋಡುವರಾಗಿದ್ದೇವೆ. ಆತನ ಶುಭ ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ ಎಂಬುದಾದರೆ ಇದು ಒಂದು ದೇವರ ಕೆಲಸವೇ, ಇದು ಒಂದು ದೇವರ ಕಾರ್ಯವೇ. ಅದಕ್ಕಾಗಿ ಸೇರಿ ಬಂದಂತ ಪ್ರಿಯರೇ, ನಾವು ನೋಡುವುದಾದರೆ ಆತನ ಕಾರ್ಯವನ್ನು ಕೂಡ ನಾವು ಮರೆಯಬಾರದು ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಈ ಗಲಾತ್ಯರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ಗಲಾತಿ 2ನೇ ಅಧ್ಯಾಯ 10ನೇ ವಚನ. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು, ಇದನ್ನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದೆನು. ಅಂದ್ರೆ ನಾವಿಲ್ಲಿ ನೋಡ್ತೇವೆ, ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು, ಇದನ್ನು ಕೂಡ ನಾವು ಮರೆಯಬಾರದು. ಕೆಲವು ಜನ ನಮ್ಮಲ್ಲಿ ಇದ್ದಾರೆ, ಅವ್ರಿಗೆ ದೇವರ ಸೇವೆಯನ್ನು ಕೂಡ ಮಾಡ್ತಾರೆ. ಅವರಿಗೆ ಯಾವುದೇ ಒಂದು ಸೋರ್ಸ್ ಇರಲ್ಲ, ಅವರಲ್ಲಿ ಮನಸ್ಸು ಇರ್ತದೆ ದೇವರ ಸುವಾರ್ತೆಯನ್ನು ಎಲ್ಲರಿಗೂ ತಲುಪಿಸ್ಬೇಕೆಂಬುದಾಗಿ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಅವರಿಗೆ ಒಂದು ಪ್ರಯಾಣಕ್ಕೆ ಬಸ್ಸಿನ ಅನುಕೂಲತೆ ಇಲ್ಲದ ಹಾಗಲು ಕೂಡ ಅಂತ ಸೇವೆ ಮಾಡೋರಿದ್ದಾರೆ. ಅವರಿಗೆ ಅಂದ್ರೆ ಅಂತರಂಗದಲ್ಲಿ ದೇವರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕೆಂಬ ಬಯಕೆ ಇರ್ತದೆ. ಅವರು ಒಂದು ಶಾರೀರಿಕವಾಗಿ ಉತ್ಸಾಹಗೊಂಡಿರ್ತಾರೆ, ಆತ್ಮಿಕವಾಗಿ ಉತ್ಸಾಹಗೊಂಡಿರ್ತಾರೆ. ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಅಂದ್ರೆ ಆರ್ಥಿಕವಾಗಿ ಅವರು ಬಡವರಾಗಿರ್ತಾರೆ. ಅಲ್ಲಿ ನೋಡೋದಾದ್ರೆ, ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಕೆಲವು ಮಂದಿ ಬಡವರು ಅಂದ್ರೆ ಆರ್ಥಿಕವಾಗಿ ಬಡವರಾಗಿದ್ದವರಿಗೆ ನಾವು ಕೂಡ ನಮ್ಮ ಕಡೆ ಎಷ್ಟು ಒಂದು ಅನುಕೂಲ ಇರ್ತದೆ, ದೇವರ ಕಡೆ ಒಂದು ಪ್ರಾರ್ಥನೆ ಮಾಡಿ ದೇವರಿಗೆ ನಾವು ಕೇಳಿಕೊಂಡು ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಸಹಾಯ ಮಾಡಬಲ್ಲೆವು, ಯಾವ ರೀತಿಯಲ್ಲಿ ಸಹಾಯ ಮಾಡಬಲ್ಲೆವು, ಯಾವಾಗ ಸಹಾಯ ಮಾಡಬಲ್ಲೆವು ಎಂಬುದಾಗಿ ನಾವು ಪ್ರಾರ್ಥಿಸಿ ನಾವು ಬೇಡಿಕೊಳ್ಳುವಂಥದ್ದನ್ನು ಕೂಡ ನಾವು ಮರೆಯಬಾರದು ಎಂಬುದಾಗಿ ನೋಡುತ್ತೇವೆ. ಆ ರೀತಿಯಲ್ಲಾಗಿ ನಾವು ಮತ್ತೆ ವೇಗವಾಗಿ ನಾವು ಹೋಗ್ತಾ ಇದ್ದೇನೆ. ಸಮೃದ್ಧಿ ನಾವು ನೋಡುತ್ತೇವೆ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 11ನೇ ವಚನ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವರಾಗಿದ್ದೇವೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ಇಲ್ಲಿ ನೋಡಿ ಕ್ಲಿಯರ್ ಬರೆದಿದ್ದಾನೆ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು. ಎಷ್ಟೋ ಜನರು ಇದ್ದಾರೆ, ಎಲ್ಲವೂ ಆ ವಚನಗಳ ಕೆಲವೊಂದು ಸಲ ಓದಿ ತಿಳಿದುಕೊಂಡಿರ್ತಾರೆ, ಆದರೆ ಆ ಒಂದು ಆಜ್ಞೆಗಳನ್ನು ಅಂದ್ರೆ ವಚನಗಳನ್ನು, ದೇವರ ಮಾತುಗಳನ್ನು, ದೇವರ ಉಪದೇಶಗಳನ್ನು ತಮ್ಮ ಜೀವಿತದಲ್ಲಿ ಅವರು ಅಳವಡಿಸಿಕೊಳ್ಳುವುದಿಲ್ಲ. ಕೇವಲ ಅನ್ವಯಿಸಿಕೊಳ್ಳುವುದು ಅಲ್ಲದೆ ಅವನ್ನು ಅಳವಡಿಸಿಕೊಂಡು ಆ ರೀತಿ ನಡೆಯಬೇಕೆಂಬುದಾಗಿ ಒಂದು ದೇವರ ಚಿತ್ತವಾಗಿದೆ ಎಂಬುದಾಗಿ ನೋಡುತ್ತೇವೆ. ಯಾಕಂದ್ರೆ ಆತನು ಹೇಳಿದ್ದಾನೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ನಿನ್ನ ಮತ್ತು ವೈರಿಯನ್ನು ಕೂಡ ಪ್ರೀತಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಅಂದ್ರೆ ಇಂತಹ ಒಂದು ಆಜ್ಞೆಗಳನ್ನು ಕೂಡ ನಾವು ಕೆಲವೊಂದ್ಸಲ ಮರೆಯುತ್ತೇವೆ. ಆದ್ರೆ ದೇವರು ಹೇಳ್ತಾನೆ, ಮರೆಯಬೇಡಿರಿ. ಬನ್ರಿ ನನ್ನ ಪ್ರಿಯರೇ, ಆತನನ್ನು ನೋಡ್ರಿ, ಮರೆಯುವವರು ಆಗಬೇಡ್ರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ನೀವು ಇಲ್ಲಿ ಆದೇಶ ಮಾಡ್ತಾ ಇದ್ದಾನೆ ದೇವರು. ಎಷ್ಟು ನಾವು ಗೊತ್ತಿದ್ದು ಕೆಲವೊಂದ್ಸಲ ನಾವು ದೇವರ ವಾಕ್ಯದ ಒಂದು ಅರ್ಥವನ್ನು ತಿಳಿದುಕೊಂಡು ಅದರ ಒಂದು
ಅರ್ಥಗರ್ಭಿತವಾದ ಒಂದು ಸಾರಾಂಶವನ್ನು ತಿಳಿದುಕೊಂಡು, ಸಾರೂಪ್ಯನ್ನು ತಿಳಿದುಕೊಂಡು ಕೂಡ ಆ ರೀತಿ ನಾವು ಕೆಲವೊಂದ್ಸಲ ಮಾಡುವುದಿಲ್ಲ. ಆದರೆ ಈ ವಿಷಯದಲ್ಲಿ ಅದನ್ನು ಮರೆಯಬಾರದು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ದೇವರ ಆ ರೀತಿ ಆದೇಶ ಮಾಡುವವನಾಗಿದ್ದಾನೆ. ಅದೇ ರೀತಿ ನಾವು ವಿಮೋಚನಾ ಕಾಂಡ 20ನೇ ಅಧ್ಯಾಯ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅಲ್ಲಿ ಕೆಲವೊಂದು ಆಜ್ಞೆಗಳು ಬಹಳಷ್ಟಿವೆ ಅಲ್ಲಿ. ಅಲ್ಲಿ ಅಂದ್ರೆ ದಶಾಜ್ಞೆ ವಿಷಯದಲ್ಲಿ ನೋಡುವಾಗ ಅಲ್ಲಿ ನಾವು 3ನೇ ವಚನದಲ್ಲೇ ನೋಡ್ತೇವೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಇದು ಆ ಕೆಲವೊಂದು ಸಲ ಯೇಸು ಅಂದ್ರೆ ದೇವರನ್ನು ನಂಬಿಕೊಂಡು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿ ರೆಗ್ಯುಲರ್ ಆಗಿ ಎಲ್ಲ ಇದ್ದುಕೊಂಡು ಸರಿಯಾಗಿ ಒಂದು ಆರಾಧನೆಗೆ ಹೋಗಿ ಆರಾಧನೆಯಲ್ಲಿ ಭಾಗ ತೆಗೆದುಕೊಂಡು ಒಂದು ದೇವರ ಅಂದ್ರೆ ಮೇಜಿನಲ್ಲಿ ಕೂಡ ಭಾಗವಹಿಸಿಕೊಂಡು ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನು ಮಾಡಿದವರು ಕೂಡ ಆದರೂ ಕೂಡ ಕೆಲವೊಂದು ಒಬ್ಬರು ನಾವು ಕೂಡ ನೋಡುವವರಾಗಿದ್ದೇವೆ. ಅದಲ್ಲದೆ ಮತ್ತು ಅವರು ಕೂಡ ಕೆಲವೊಂದು ಸಲ ಏನೋ ಮನಸ್ಸಿನಲ್ಲಿ ಬೇಸರಗೊಂಡು ಏನೋ ಆದ್ರೆ ಸೈತಾನನ ಒಂದು ಬಲಿಗೆ ಬಿದ್ದವರಾಗಿ ಕೆಲವೊಂದು ಸಲ ನಿಜವಾದ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಕೂಡ ಆರಾಧಿಸುವಂತವರನ್ನು ಕೂಡ ನಾನು ನೋಡಿದ್ದೇನೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂಥದ್ದನ್ನು ಮಾಡಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಈ ವಿಷಯದಲ್ಲಿ ಈ ವಚನವನ್ನು ಮರೆಯಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಮುಂದೆ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಹೀಗೆಲ್ಲ ಇರುವುದಾದ್ರೂ ಕೂಡ ಕೆಲವೊಂದು ಸಲ ನಿಜವಾದ ದೇವರನ್ನು ಬಿಟ್ಟು ತಮ್ಮ ವೈಯಕ್ತಿಕವಾಗಿ ಇಲ್ಲಿ ನನ್ನನ್ನು ಯಾರೂ ನೋಡುವುದಿಲ್ಲ ಎಂಬುದಾಗಿ ಏನೋ ಭಾವಿಸಿಕೊಂಡು ಏನಾದರೂ ಒಂದು ವಸ್ತು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಅಥವಾ ತಮ್ಮ ಪಾಕೆಟ್ ನಲ್ಲಿ ಅಂದ್ರೆ ಬೊಕ್ಕಣ ಅಂತೀರ ಕಿಸೆ ಅಂತ ಹಿಡ್ಕೊಳ್ರಿ, ಅದಲ್ಲಿ ಇಟ್ಕೊಂಡು ಕೂಡ ಅಲ್ಲಿ ಇಟ್ಕೊಂಡು ಆ ವಸ್ತುವಿನ ಮೇಲೆ ಹೆಚ್ಚು ಏನಾದರೂ ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಅದ್ರ ಮೇಲೆ ಒಂದು ಕೇಂದ್ರೀಕೃತವಾಗಿ ತಮ್ಮ ಮನಸ್ಸನ್ನು ಇಟ್ಟುಕೊಂಡು ನಿಜವಾದ ದೇವರ ಬಗ್ಗೆ ಒಂದು ಆರಾಧನೆ ನಂಬಿಕೆಯನ್ನು ಇಟ್ಟುಕೊಳ್ಳುವರಾಗದೆ ಆ ಒಂದು ವಸ್ತುವಿನ ಮೇಲೆ ಮೋಹಗೊಂಡು ಅದರ ಮೇಲೆ ಕೂಡ ಏನೇನೋ ಹೇಳುವಂತದ್ದನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನು ಅಂಥದ್ದು ಮಾಡಬಾರದು ಎಂಬುದಾಗಿ ಅಂದ್ರೆ ನಿಜವಾದ ದೇವರನ್ನು ಮಾತ್ರ ನಾವು ಆರಾಧಿಸುವಂತದ್ದನ್ನು ನಾವು ಮರೆಯಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇಲ್ಲಿ ಅಂದ್ರೆ ಯಾವ ರೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳ್ತಾರೆ. ನಾವು ನೋಡ್ತಾ ಇದ್ದೇವೆ ಅಂದ್ರೆ ಕೆಲವು ತಮಗೂ ಗೊತ್ತಿದ್ದ ಹಾಗೆ ಈ ಕೆಥೋಲಿಕ್ದವರು ಇರ್ಬೋದು, ಮತ್ತೆ ನಾವು ಯಾವ ಬೇರೆದವರು ಟೀಕಾ ಮಾಡುವುದಿಲ್ಲ. ಆದರೆ ನೋಡಿದ್ದನ್ನು ನಾವು ಹೇಳುವುದರಲ್ಲಿ ತಪ್ಪೇನಿಲ್ಲ. ಅವರು ಯೇಸುವಿನ ಒಂದು ಪ್ರತಿಮೆ ಮಾಡಿಕೊಳ್ತಾರೆ, ಯೇಸುವಿನ ತಾಯಿಯ ಮರಿಯಮ್ಮನ ಪ್ರತಿಮೆ ಮಾಡಿಕೊಳ್ತಾರೆ. ಮತ್ತೆ ಅದಲ್ಲದೆ ಕ್ರಾಸ್ ಅನ್ನು ಕೂಡ ಒಂದು ಪ್ರತಿಮೆ ಮಾಡಿಕೊಂಡು ಅದರಿಗೆ ಅದಕ್ಕೆ ಅಡ್ಡು ಬಿದ್ದು ನಮಸ್ಕಾರ ಮಾಡುವವರು ಕೂಡ ಮತ್ತೆ ಹೇಳ್ತಾರೆ ನಾವು ಕ್ರೈಸ್ತರು ಅಂತ ಹೇಳ್ತಾರೆ. ಆದ್ರೆ ಈ ವಚನ ಇಲ್ಲಿ ಕ್ಲಿಯರ್ ಆಗಿ ಹೇಳುವಾಗ ಯಾವ್ದಾರ ರೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಇದ್ರೂ ಕೂಡ ಇದು ದೇವರಿಗೆ ವಿರುದ್ಧವಾದ ಎಂಬುದಾಗಿ ನಾವು ವಚನದ ಮೂಲಕ ತಿಳಿದುಕೊಳ್ಳುವರಾಗಿದ್ದೇವೆ. ಇಂಥದನ್ನು ಮರೆಯಬಾರದು ಎಂಬುದಾಗಿ ನಾವು ಮತ್ತೆ ಒತ್ತಿ ಹೇಳುವರಾಗಿದ್ದೇವೆ. ಇಲ್ಲಿ ನಾವು ಮತ್ತೆ ಕೆಲವೊಂದ್ಸಲ ನೋಡೋಣ. ಇದು ನೇರವಾಗಿ ಇಲ್ಲಿ 12ನೇ ವಚನಕ್ಕೆ ಬರ್ತೇನೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಈ ಸಂಗತಿಯನ್ನು ಕೂಡ ಮರೆಯಬಾರದು. ಯಾಕೆ ನಾನು ಇದು ಅಂದ್ರೆ ಈ ವಚನದ ಅಡಿಯಲ್ಲಿ ಒಂದು ಅಧ್ಯಯನ ಮಾಡುವಂತದ್ದು ನೋಡೋದಾದ್ರೆ ಈ ವಚನ ಕೂಡ ನಾವು ಮರೆಯಬಾರದು. ಈಗಿನ ಒಂದು ವಾತಾವರಣದಲ್ಲಿ ನೋಡುವುದಾದರೆ ಅನೇಕ ಜನರು ತಂದೆ ತಾಯಿಗಳಿಗೆ ಸಲ್ಲತಕ್ಕ ಗೌರವವನ್ನು ಕೊಡದೆ ಹೋಗುವಂತವರು ನಾವು ಅವರನ್ನು ನೋಡಿದ್ದೇವೆ. ಅವರು ಮಕ್ಕಳು ನನ್ನಷ್ಟು ಜನರು ಯಾರಿಲ್ಲ, ನನ್ನ ತಂದೆ ಎಜುಕೇಶನ್ ಇಲ್ಲ, ಶಿಕ್ಷಕರಾಗಿಲ್ಲ, ಹಾಗಾಗಿ ಅವರಿಗೆ ಯಾಕೆ ನಾವು ಮಾನ ಕೊಡಬೇಕು, ಅಷ್ಟಕ್ಕಷ್ಟೇ ಹೆಸರಿಗೆ ಮಾತ್ರ ತಂದೆ ತಾಯಿ ಅನ್ನೋರಿದ್ದಾರೆ. ಅದು
ಸರಿಯಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಸನ್ಮಾನಿಸಿದರೆ ನೋಡ್ರಿ ಇಲ್ಲಿ ಅದೇ ಇಲ್ಲಿದೆ, ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವೆ ಎಂಬುದನ್ನು ಮರೆಯಬಾರದು ಎಂಬುದಾಗಿ ನೋಡುತ್ತೇವೆ. ಇನ್ನು ಅದೇ ರೀತಿ ನರಹತ್ಯೆ ಮಾಡಬಾರದು, ಇದು ಬಿಡ್ಬಿಡಿ. ವ್ಯಭಿಚಾರ ಮಾಡಬಾರದು ಎಂಬುದಾಗಿ ನೋಡುತ್ತೇವೆ. ಕದಿಯಬಾರದು. ನಾನು ಮೊನ್ನೆ ಒಂದು ಘಟನೆ ನಡೆಯಿತು ಒಂದು ಮೀಟಿಂಗ್ ಅಲ್ಲಿ. ನಾನು ಅದು ಹೆಸರು ಹೇಳಲ್ಲ. ಅದು ಕೂಡ ಒಂದು ಮೀಟಿಂಗ್ ಅಲ್ಲಿ ಅಂದ್ರೆ ಅಷ್ಟೇ. ಆ ಮೀಟಿಂಗ್ ಅಲ್ಲಿ ಒಂದು ವಸ್ತು ಕಳೆದು ಹೋಯ್ತು. ಆದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತು, ಇಂತಹ ಮೀಟಿಂಗ್ ನಲ್ಲಿ ಕೂಡ ಕಳವು ಆಗ್ತಾವೇನೋ, ಅದು ಯಾರು ಕಳವು ಮಾಡಿದಾರೆ ಏನೋ, ಅಥವಾ ಹೊರಗಿನ ಜನರು ಬಂದು ಕಳವು ಮಾಡಿದರೆ ಏನೋ ಅಂತ ಅನ್ನುವ ಒಂದು ಸನ್ನಿವೇಶ ಅಲ್ಲಿ ಉಂಟಾಯ್ತು. ಕಡೆಗೆ ಆ ವಸ್ತು ಸಿಕ್ಕಿಲ್ಲ. ಮತ್ತೆ ಆದ್ರೆ ತಕ್ಷಣ ಒಂದು 2-3 ತಾಸು ನಂತರ ಸಿಕ್ತು. ಆದ್ರೆ ಮತ್ತೆ ಪುನಃ ರಾತ್ರಿವರೆಗೆ ಮತ್ತೊಬ್ಬರಿಗೂ ಮತ್ತೊಂದು ವಸ್ತು ಹೋಯ್ತು. ಇದರರ್ಥ ಯಾರು ಕಳುವು ಮಾಡ್ತಾ ಇದ್ದಾರೆ? ಇವರೆಲ್ಲ ಈ ಸಭೆಗೆ ಬಂದವರು ಮತ್ತು ಬೇರೆ ಅನ್ಯರಲ್ಲ, ವಿಶ್ವಾಸಿಗಳ ಮಧ್ಯದಲ್ಲಿ ಕೂಡ. ಅಂದ್ರೆ ಇಲ್ಲಿ ನಾನು ಯಾಕೆ ಈ ವಿಷಯ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವು ಜನರಿಗೆ ನಿಜವಾದ ರಕ್ಷಣೆನೇ ಆಗಿರಂಗಿಲ್ಲ. ರಕ್ಷಣೆ ಹೊಂದಿದವರು ಈ ಕೆಲಸ ಮಾಡಲ್ಲ. ದೀಕ್ಷಾಸ್ನಾನ ಹೊಂದಿದವರು ಈ ಕೆಲಸ ಮಾಡುವುದಿಲ್ಲ. ದೇವರನ್ನು ಅರಿತವರು ಈ ಕೆಲಸ ಮಾಡುವುದಿಲ್ಲ. ದೇವರ ಮಕ್ಕಳು ಎನ್ನಿಸಿಕೊಳ್ಳೋರು ಈ ಕೆಲಸ ಮಾಡುವುದಿಲ್ಲ. ಅವರಿಗೆ ಅವರೇ ಪಶ್ಚಾತ್ತಾಪ ಪಡುವಂತವರಾಗಬೇಕು. ನಾನು ನಿಜವಾದ ದೇವರನ್ನು ನಂಬಿದ್ದೇನೆ, ನಾನು ಇಂಥ ಕೆಲಸ ಮಾಡಬಾರದು ಅಂತ, ಕಳ್ಳತನ ಮಾಡಬಾರದು, ಕದಿಯಬಾರದು ಅಂತ ನೋಡುವಾಗ ಅಲ್ಲಿ ಕೆಲವು ಜನ ಮಾಡ್ತಾರೆ. ಇಲ್ಲಿ ಯಾರು ನನ್ನ ನೋಡ್ತಾರೆ, ನನ್ನನ್ನು ಯಾರು ನೋಡಿಲ್ಲ ಎಂಬುದಾಗಿ ಕೆಲವು ಜನ ಇದ್ದಾರೆ ಎಂಬುದಾಗಿ ನಾನು ನೋಡಿದ್ದೇನೆ. ಆದರೆ ನಮ್ಮ ದೇವರು ಹೇಳ್ತಾನೆ, ನಾನು ಎಂದಿಗೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಹೇಳಿದಂತ ದೇವರು ಎಲ್ಲವನ್ನೂ ಗಮನಿಸ್ತಿರ್ತಾನೆ, ನೋಡ್ತಿರ್ತಾನೆ. ನಾವು ನೋಡುವುದಕ್ಕೆ ಮುಂಚೆಯೇ ಆತನು ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಯಾರು ಏನ್ ಮಾಡ್ತಾರೆ, ಆತನ ಮನಸ್ಸಿನಲ್ಲಿ ಏನಿದೆ, ಏನ್ ನಡೀತಾ ಇದೆ, ಏನ್ ಮಾಡ್ತಾನೆ, ಏನ್ ಮಾಡ್ತಾಳೆ, ಎಲ್ಲವನ್ನು ಬಲ್ಲತನಾಗಿದ್ದಾನೆ. ಆಗಿರ್ಲಾಗಿ ನಾನು ಯಾರನ್ನು ನಿಂದಿಸುವುದಿಲ್ಲ. ಆದರೆ ಒಂದು ವಿಶ್ವಾಸಿಗಳೆಂದು ಹೇಳಿಕೊಳ್ಳೋರು ನಾವು ಪ್ರತಿಯೊಬ್ಬರು ನನ್ನನ್ನು ಮೊದಲುಗೊಂಡು ಹೇಳುವಂಥದ್ದು, ನಿಜವಾದ ರಕ್ಷಣೆಯ ಒಂದು ಅನುಭವ, ವಾಕ್ಯದ ರುಚಿಯನ್ನು ನೋಡಿದವರಾಗಿರಬೇಕು. ವಾಕ್ಯದ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯುವಂತರಾಗಬೇಕೆಂಬುದಾಗಿ ನೋಡುವರಾಗಿದ್ದೇವೆ. ಆ ರೀತಿ ಇರಲಾಗಿ ಇಂತಹ ವಚನಗಳನ್ನು ಕೂಡ ನಾವು ಮರೆಯಬಾರದು ಎಂಬುದಾಗಿ ನೋಡುತ್ತೇವೆ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ನಾವು ನೋಡ್ತೇವೆ ಕೆಲವು ಜನ ಇತ್ತಿತ್ತಲಾಗಿ ಕೆಲ ಸಭೆಗಳಲ್ಲಿ ಒಬ್ಬನ ಮೇಲೆ ಒಬ್ಬೊಬ್ಬ ಸುಳ್ಳು ಹೇಳುವಂಥದ್ದು, ಅಥವಾ ಒಬ್ಬರಿಗೆ ಒಬ್ಬರು ಅಸಹ್ಯ ಮಾಡುವಂಥದ್ದು, ಅಥವಾ ಒಬ್ಬರು ಮತ್ತೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಥವಾ ಒಬ್ಬರನ್ನು ಇನ್ನೊಬ್ಬರಿಗೆ ಯಾವುದೇ ಸಹಾಯ ಮಾಡದೇ ಇರುವಂಥದ್ದು, ಈ ಎಲ್ಲ ಸಂಗತಿಗಳನ್ನು ನಾವು ನೋಡುವರಾಗಿದ್ದೇವೆ. ಯಾಕೆ ನಾವು ಮತ್ತು ಮೇಲೆ ದೇವರ ಮಕ್ಕಳನ್ನು ಎನಿಸ್ಕೊಳ್ತೇವೆ ನೋಡ್ಲಿಕ್ಕೆ. ಆದ್ರೆ ಆ ನಿಜ ಜೀವನದಲ್ಲಿ ನಾವು ಹಾಗೇನಾದ್ರೂ ಇದ್ದೇವೆ, ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂದು ನಮ್ಮಲ್ಲಿ ಕೂಡ ನಾವು ಪ್ರಶ್ನೆ ಹಾಕಿಕೊಂಡು ನಾವು ಇರುವಂತದ್ದು. ಈ ವಚನಗಳನ್ನು ನಾವು ಮರೆಯಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ನನ್ನ ಪ್ರಿಯರೇ. ಅಲ್ಲಿ ನೋಡಿ, ಆಮೇಲೆ 17ನೇ ವಚನದಲ್ಲಿ ನೋಡ್ತೇವೆ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಎಂಬುದಾಗಿ. ಹೇಗೋ ಸ್ವಾಮಿ, ಅರ್ಥ ಇದೆ ಮತ್ತೆ ಇದರಲ್ಲಿ ಮತ್ತೊಬ್ಬರು ನಾವು ಆಸ್ತಿಯನ್ನು ಕೂಡ ನಾವು ಆಶಿಸಬಾರದು, ಅದು ಕ್ಲಿಯರ್ ಇದೆ. ದೇವರು ನಮ್ಗೆ ಹೇಳಿದ್ದಾನೆ, ಇದ್ದುದರಲ್ಲಿ ಸಂತೃಪ್ತಿ ಪಡೀರಿ ಎಂಬುದಾಗಿ ನೋಡುತ್ತೇವೆ. ಅದಕ್ಕಾಗಿ ನಾವು ಫಿಲಿಪಿ 4:4 ತಮಗೆಲ್ಲ ಗೊತ್ತಿದ್ದ ವಚನ, ನಾವು ಯಾವಾಗಲೂ ಆತನಲ್ಲಿ ಹರ್ಷಿಸುವರಾಗಿದ್ದೇವೆ, ಇನ್ನೂ ಹೆಚ್ಚಾಗಿ ನಾವು ಹರ್ಷಿಸುವರಾಗಿದ್ದೇವೆ. ಹೀಗಿರ್ಲಾಗಿ ಇಂಥ ಕೆಲವೊಂದು ವಚನಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ಆ ರೀತಿ ನಡೆಯುವಂತೆ ನಾವು
ಯಾವಾಗಲೂ ಮರೆಯಬಾರದು. ಆ ವಚನಗಳ ಅನುಸಾರವಾಗಿ ನಡೆಯಲು ನಮ್ಮನ್ನು ದೇವರು ನಡೆಸಲಿ ಎಂಬುದಾಗಿ ಸದಾಕಾಲ ನಾವು ಆತನಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಕೂಡ ಪ್ರಾತಃ ಕಾಲ ಎದ್ದು ಬೇಗನೆ ಹೋಗಿ ಅರಣ್ಯದಲ್ಲಿ ಇರುವಾಗ ಪ್ರಾರ್ಥನೆ ಮಾಡ್ತಿದ್ರು ತಂದೆಯಾದ ದೇವರಿಗೆ. ಬೆಳಿಗ್ಗೆ ಎದ್ದು ಆ ಒಂದು ಶಾಂತ ಸಮಯದಲ್ಲಿ ಹಾಗೆ ಕೂಡ ನಾವು ಪ್ರತಿಯೊಬ್ಬರು ಸೇರಿ ಬಂದಂತವ್ರು ಕೂಡ ಸಮಯ ಸಾಧಿಸಿಕೊಂಡು ಆದಷ್ಟು ದೇವರ ಒಂದು ಅನ್ಯೋನ್ಯತೆಯಲ್ಲಿ ಬೆಳೆಯಬೇಕೆಂಬುದನ್ನು ನಾವು ಮರೆಯಬಾರದು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದೇ ರೀತಿ ನನ್ನ ಸಮಯ ಮುಗಿಲಿಕ್ಕೆ ಬಂದಿದೆ. ಕೊನೆಯದಾಗಿ ನೋಡುವವರಾಗಿದ್ದೇವೆ. ಸಮೃದ್ಧಿಯಲ್ಲಿ ದೇವರನ್ನು ಕೂಡ ಮರೆಯಬೇಡ್ರಿ ಎಂಬುದಾಗಿ ಧರ್ಮೋಪದೇಶ ಕಂಡ 8-11 ವಚನ ನಾವು ಆಲ್ರೆಡಿ ಮತ್ತೆ ನೋಡೋಣ. ಪುನಃ ಧರ್ಮೋಪದೇಶ. ನಾನು ಈಗ ನಿಮಗೆ ಬೋಧಿಸುವುದು ನಿಮ್ಮ ದೇವರ ಯೆಹೋವನ ಆಜ್ಞಾ ವಿಧಿ ನಡೆಗಳನ್ನು ಕೈಗೊಳ್ಳುವಾದರೂ ಆತನನ್ನು ಮರೆಯುವವರು ಆಗಬೇಡ್ರಿ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಅಷ್ಟು ಮಾತ್ರವಲ್ಲ, ಕೊನೆಯದಾಗಿ ನೋಡೋಣ. ಹಿಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಹಿಬ್ರಿಯು 13ನೇ ಅಧ್ಯಾಯ 15 ಮತ್ತು 16 ವಚನ ಓದಿಕೊಳ್ಳೋಣ. ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇಲ್ಲಿ ಮತ್ತೆ ಬರೆದಿದ್ದಾನೆ. ದೇವರ ವಾಕ್ಯ ನಮ್ಗೆ ಹೇಳ್ತದೆ, ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಇದನ್ನು ಕೂಡ ನಾವು ಮರೆಯಬಾರದು. ಎಡೆಬಿಡದೆ ಆತನ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಯಜ್ಞವನ್ನು ಸದಾಕಾಲ ನಾವು ಒಂದು ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋರಾಗಿರ್ಬೇಕೆಂಬುದಾಗಿ ವಚನ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ. ಆದ್ರೆ ಆ ರೀತಿ ನಾವು ಮಾಡುವಂತೆ ನಮ್ಮನ್ನು ಕೂಡ ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾವು ಆಶಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ಅರ್ಪಿಸುವ. ಯಾಕಂದ್ರೆ ಆ ಕರ್ತನಾದ ಯೇಸುವೇ ನಮಗೆಲ್ಲ. ಆತನೇ ವಾಕ್ಯವಾಗಿದ್ದಾನೆ, ಆತನೇ ಪ್ರೀತಿಯಾಗಿದ್ದಾನೆ, ಆತನ ಸಾರೂಪ್ಯದಲ್ಲಿ ನಾವಿರಬೇಕೆಂಬುದಾಗಿ ನಾವು ನೋಡುತ್ತೇವೆ. ರೋಮ 8:29 ಕೂಡ ನಾವು ವಿಷಯದಲ್ಲಿ ನೋಡ್ತೇವೆ. ಅದಕ್ಕಾಗಿ ಹಾಗಿರ್ಲಾಗಿ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ. ನೋಡ್ರಿ, ಎಷ್ಟೋ ಜನರು ನಾವು ಉಪಕಾರ ಮಾಡುವುದನ್ನು ನಾವು ನೋಡಿಲ್ಲ, ಅಂದ್ರೆ ಬಹಳ ಕಡಿಮೆ ಆಗಿದೆ. ಎಲ್ಲರೂ ಮತ್ತೊಬ್ಬರಿಂದ ತಮಗೆ ಏನ ಅನುಕೂಲ ಆಗಬೇಕು ಎಂಬುದನ್ನೇ ಬಯಸುವಂತವರನ್ನು ನಾವು ನೋಡೋರಾಗಿದೆ. ಆದ್ರೆ ನಾವು ಸ್ವತಃ ಮತ್ತೊಬ್ಬರಿಗೆ ನಾವು ಉಪಕಾರ ಮಾಡ್ತಾ ಇದ್ದೇವೆಯಾ ಇಲ್ಲವ ಎಂಬುದನ್ನು ನಾವು ಗಮನಿಸಬೇಕು. ಇಂತಹ ವಿಷಯವನ್ನು ನಾವು ಮರೆಯಬಾರದು ಎಂಬುದಾಗಿ ನೋಡುವರಾಗಿದ್ದೇವೆ. ನಾವು ಮತ್ತೊಬ್ಬರಿಂದ ಬಯಸುವುದಕ್ಕಿಂತ ಮತ್ತೊಬ್ಬರಿಗೆ ನಾವು ಏನು ಸಹಾಯ ಮಾಡಬಲ್ಲೆವು ಎಂಬುದನ್ನು ನಾವು ಮರೆಯಬಾರದು. ಇಲ್ಲಿ ದೇವರ ವಾಕ್ಯವೇ ಹೇಳ್ತದೆ ಅಲ್ಲ, ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಕ್ಲಿಯರ್. ಆದ್ರೆ ನೀವು ಪಡೆದುಕೊಳ್ಳಿರಿ ಅಂತಂದ್ರೆ ಮತ್ತೊಬ್ಬರ ಕಡೆಯಿಂದ ಪಡೆದುಕೊಳ್ಳಿರಿ ಅಂತ ಏನಿಲ್ಲ. ಏನಾದ್ರೂ ಬೇಕಾದ್ರೆ ನನ್ನ ಕಡೆ ಕೇಳಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಅಂತ ದೇವರು ಹೇಳುವಂಥದ್ದು. ಬೇಡಿಕೊಳ್ಳಿರಿ, ನಾನು ಕೊಡುತ್ತೇನೆ ಅಂತ ಮತ್ತಾಯ 7:7 ನಾವು ನೋಡುವರಾಗಿದ್ದೇವೆ. ಆಗಿರ್ಲಾಗಿ ನಾವು ದೇವರ ಕಡೆಗೆ ಮಾತ್ರ ನಾವು ಕೇಳಿಕೊಳ್ಳೋಣ. ಇದು ದೇವರಿಗೆ ಸಮರ್ಪಕವಾದ ಯಜ್ಞ. ಇದು ನೋಡಿ, ಯಜ್ಞ ಇದು ನಿಜವಾದ ಯಜ್ಞವಾಗಿದೆ. ಅದಕ್ಕಾಗಿ ನಾವು ಈ ಒಂದು 7 ವಿಷಯಗಳನ್ನು 7 ವಾಕ್ಯಗಳ ಮೂಲಕ ಮರೆಯಬೇಡಿರಿ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ನಮ್ಮ ಸಮಯ ಮುಗಿತು. ಅದಕ್ಕಾಗಿ ಈ ಮರೆಯಬೇಡ್ರಿ ಎಂಬ ವಿಷಯದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಸೇರಿ ಬಂದಂತ ಪ್ರತಿಯೊಬ್ಬರು ಕೂಡ ಈ ವಚನಗಳನ್ನು ಆಲಿಸಿದ್ದಾರೆ ಎಂಬುದಾಗಿ ನಾನು ಗಮನಿಸ್ತೇನೆ, ನಾನು ನಂಬ್ತೇನೆ. ದೇವರು ಈ ವಚನಗಳ ಮೂಲಕ ನಮ್ಮೆಲ್ಲರಲ್ಲಿ ಇನ್ನೂ ಅದ್ಭುತವಾದ ಕಾರ್ಯಗಳನ್ನು ಮಾಡಲಿ. ಮಾತ್ರವಲ್ಲ, ಆತನ ಒಂದು ವಚನಗಳ ಅನುಸಾರವಾಗಿ ನಮ್ಮನ್ನು ನಡೆಸಲು ಮಾತ್ರವಲ್ಲ, ನಾವು ಆತನ ಆಜ್ಞೆಗಳನ್ನು ಕೈಗೊಳ್ಳಲು ಮರೆಯಬಾರದು ಎಂಬುದಾಗಿ ಈ ವಚನಗಳ ಮೂಲಕ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆಯೊಂದಿಗೆ ಈ ವಾಕ್ಯವನ್ನು ಮುಗಿಸುತ್ತೇನೆ. ಆಮೇನ್.